Hi, welcome to the DJNC YouTube channel. Today we going to discussing the ordinary differential equations. In the previous classes, you already learned about the differential equations ಮತ್ತೆ integrations ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತೀರಾ. So today we have to going ordinary differential equations. A differential equation is said to be ordinary differential equation if the derivatives involved in it are with respect to a simple independent variables. ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ಸ್ ನಾವು ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಕರಿಬೇಕು ಅಂತ ಅಂದ್ರೆ ಅದರಲ್ಲಿ ಇಫ್ ದ ಡೆರಿವೇಟಿವ್ಸ್ ಇನ್ವಾಲ್ವ್ಡ್ ಆಗಿರಬೇಕು ಆರ್ ವಿತ್ ರೆಸ್ಪೆಕ್ಟ್ ಟು ಎ ಸಿಂಪಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇದ್ರೆ ನಾವು ಅದನ್ನ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಕರಿತೀವಿ. ದ ಎಕ್ಸಾಂಪಲ್ಸ್ ಈಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಎ ಎಕ್ಸ್, d square y by dx square plus x dy by dx is equal to 0. ಈ ರೀತಿ ಏನೇ ಫಾರ್ಮೇಶನ್ಸ್ ಇದ್ರು ಅದನ್ನ ನಾವು ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಕರಿತೀವಿ. ಈ ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಲ್ಲಿ ನಾವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ವಿತ್ ಕಾನ್ಸ್ಟಂಟ್ ಕೋಎಫಿಷಿಯಂಟ್ಸ್ ಅಂತ ನೋಡ್ತೀವಿ. ಏನ್ ಹಿಂಗಂದ್ರೆ ಅಂತ ಅಂದ್ರೆ ಎ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ವಿತ್ ಕಾನ್ಸ್ಟಂಟ್ ಕೋಎಫಿಷಿಯಂಟ್ ಇಸ್ ದ ಡಿಪೆಂಡೆಂಟ್ ವೇರಿಯೇಬಲ್ಸ್. ಇದು ಡಿಪೆಂಡೆಂಟ್ ವೇರಿಯೇಬಲ್ಸ್ ಆಗಿರುತ್ತೆ ಅಂಡ್ ಇಟ್ಸ್ ಡಿಫರೆನ್ಷಿಯಲ್ ಕೋಯಿಫಿಷಿಯಂಟ್ಸ್. ಅದರ ಒಂದು ಡಿಫರೆನ್ಷಿಯಲ್ ಕೋಯಿಫಿಷಿಯಂಟ್ಸ್ ಏನಿರ್ತಾವೋ ಅವುಗಳೆಲ್ಲವೂ ಕೂಡ ಅಕ್ಕರ್ ಓನ್ಲಿ ಇನ್ ದ ಫಸ್ಟ್ ಡಿಗ್ರಿ ಆರ್ ನಾಟ್ ಮಲ್ಟಿಪ್ಲೈಡ್ ಟುಗೆದರ್ ಅಂಡ್ ದ ಕೋಯಿಫಿಷಿಯಂಟ್ಸ್ ಆರ್ ಆಲ್ ಕಾನ್ಸ್ಟೆಂಟ್ಸ್. ಫಸ್ಟ್ ಡಿಗ್ರಿ ಇದ್ರೆ ಮಾತ್ರ ಏನಾಗಿರುತ್ತೆ ಅವುಗಳು ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ಸ್ ಅಕ್ಕರ್ ಆಗಿರುತ್ತೆ. ಆರ್ ನಾಟ್ ಮಲ್ಟಿಪ್ಲೈಡ್ ಟುಗೆದರ್, ಒಟ್ಟಿಗೆನೆ ಮಲ್ಟಿಪ್ಲೈಡ್ ಆಗಿರ್ಬೇಕು ಅಂಡ್ ದ ಕೋಎಫಿಷಿಯಂಟ್ಸ್ ಆರ್ ಆಲ್ ಕಾನ್ಸ್ಟೆಂಟ್ಸ್. ಕೋಎಫಿಷಿಯಂಟ್ಸ್ ಎಲ್ಲವೂ ಕೂಡ ಏನಾಗಿರ್ಬೇಕು, ಕಾನ್ಸ್ಟೆಂಟ್ಸ್ ಆಗಿರ್ಬೇಕು. ದ nth ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ ರಿಟನ್ ಆಸ್. nth ಆರ್ಡರ್ ನಾವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಹೇಗೆ ಬರೀಬಹುದು ಅಂತ ಅಂದ್ರೆ ಇಸ್ ರಿಟನ್ ಆಸ್ ಎ ನಾಟ್ ಡಿ ಎನ್ y over dx n plus a1 d power n minus 1 over dx power n minus 1 into y plus a2 d power n minus 2 over dx power n minus 2 into y plus etc. a n minus 1 dn over dy by dx plus a n y is equal to f of x. It is called it as equation number 1 ಅಂತ ಕರಿತೀನಿ. where look here a naught a1 a2 up to etc an minus 1 plus an ಇದನ್ನ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. a naught a1 a2 etc an are constants. f is any function of x, so it is called as f of x. f ಅನ್ನೋದು ಒಂದು ಫಂಕ್ಷನ್ ಆಫ್ x ಆಗಿರೋದ್ರಿಂದ ಅದನ್ನ f of x ಅಂತ ಕರಿತೀವಿ. ಯೂಸ್ ಕ್ಯಾಪಿಟಲ್ ಲೆಟರ್ d is equal to d by dx. d by dx ಅನ್ನ ನಾವು ಕ್ಯಾಪಿಟಲ್ ಲೆಟರ್ ಡಿ ನಿಂದ ಡಿನೋಟ್ಸ್ ಮಾಡುತ್ತೀವಿ. ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್, ಡಿ ಕ್ಯೂಬ್ ಇಸ್ ಈಕ್ವಲ್ ಟು ಡಿ ಕ್ಯೂಬ್ ಓವರ್ ಡಿ ಎಕ್ಸ್ ಕ್ಯೂಬ್ ಅಪ್ ಟು ಎಕ್ಸೆಟ್ರಾ. ಡಿ ಎನ್ ವ್ಯಾಲ್ಯೂ ಬೇಕು ಅಂದ್ರೆ ಡಿ ಎನ್ ಇಸ್ ಈಕ್ವಲ್ ಟು ಡಿ ಎನ್ ಪವರ್ ಡಿ ಎಕ್ಸ್ ಪವರ್ ಎನ್ ಅಂತ ಕರ್ಕೊಳ್ತೀನಿ. ಇದನ್ನ ನಾನು ಯೂಸ್ ಮಾಡಿಕೊಂಡು ಇದೆಲ್ಲವನ್ನು ಕೂಡ ಈಕ್ವೇಶನ್ ನಂಬರ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಕ್ವೇಶನ್ ನಂಬರ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a naught dn by dx power n ಅಂತ ಅಂದ್ರೆ is nothing but d power n into y plus a1 d power n minus 1 capital letter d power n minus 1 into y ಅದೇ as it is ಬರ್ದಿದ್ದೀನಿ plus a2 as it is ಬರ್ದಿದ್ದೀನಿ d power n minus 2 over dx power n minus 2 ಅಂತಂದ್ರೆ capital letter d power n minus 2 y plus up to etc plus a power n minus 1 dy by d by dx means d into y plus an as it is y as it is which is equal to f of x. ಇದನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಈಕ್ವೇಶನ್ ಫಾರ್ಮೇಶನ್ ಮಾಡಿದ್ದೀನಿ. ಇನ್ ದ ನೆಕ್ಸ್ಟ್ ಸ್ಟೆಪ್ ಏನ್ y ನ ಏನ್ ಮಾಡಿದೀನಿ ಎಲ್ಲಾದ್ರಿಂದನೂ ಕಾಮನ್ ತೆಗಿತೀನಿ. ಸೊ a ನಾಟ್ ಡಿ ಪವರ್ n ಪ್ಲಸ್ a1 ಡಿ ಪವರ್ n ಮೈನಸ್ 1 ಪ್ಲಸ್ a2 ಡಿ ಪವರ್ n ಮೈನಸ್ 2 ಪ್ಲಸ್ ಎಕ್ಸೆಟ್ರಾ ಪ್ಲಸ್ an ಇಂಟು y ಇಸ್ ಈಕ್ವಲ್ ಟು f ಆಫ್ x ಅಂತ ಕರಿತೀನಿ. ಸೊ ಇದನ್ನ ನಾನು ಓವರ್ ಆಲ್ ಪೈ ಆಫ್ ಡಿ ಅಂತ ಕರಿತೀನಿ. ಇದಿಷ್ಟನ್ನ ನಾನು ಪೈ ಆಫ್ ಡಿ ಅಂತ ಬರೀತೀನಿ ಇಂಟು y ಇಸ್ ಈಕ್ವಲ್ ಟು f ಆಫ್ x. ದಿಸ್ ಒನ್ ಇಸ್ ಕಾಲ್ಡ್ ಇಟ್ ಆಸ್ ಈಕ್ವೇಶನ್ ನಂಬರ್ 2 ಅಂತ ಕರಿತೀನಿ. ವೇರ್
ಡಿ ಅಂತ ಅಂದ್ರೆ ಡಿ ಬೈ ಡಿ ಎಕ್ಸ್ ಆಗಿರುತ್ತೆ. ಇಫ್ ಇಟ್ ಈಸ್ 1 by d ಇತ್ತು ಅಂತಂದ್ರೆ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂತ ಕರಿತೀವಿ. ಸೊ ಲುಕ್ ಹಿಯರ್, ಇಫ್ ನೋಟ್ ನಂಬರ್ 1, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಇವು ಎಫ್ ಆಫ್ ಎಕ್ಸ್ ಏನಾದ್ರೂ 0 ಆಗ್ತು ಅಂತ ಅಂದ್ರೆ then equation 2 is called as homogeneous linear differential equation ಅಂತ ಕರಿತೀವಿ. If f of x is equal to 0, then equation 2 is called as homogeneous linear differential equation. So ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಡಿ ಸ್ಕ್ವೇರ್ ಪ್ಲಸ್ ಡಿ ಮೈನಸ್ 6 ಇಂಟು ವೈ ವಿಚ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ 0 ಇದೆ. ಸೊ ಇಟ್ ಈಸ್ ಕಾಲ್ಡ್ as homogeneous linear differential equations. ಇನ್ನೊಂದು ಫಾರ್ಮ್ ನೋಡಿ, d to the power 4 plus 13d cube plus 39d square minus 13d minus 40 into y is equal to 0. f of x ಜಾಗದಲ್ಲಿ ಏನಿದೆ 0 ಇದೆ. ಈ ರೀತಿ ಏನೆಲ್ಲ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಇದೆಯೋ ಅವುಗಳನ್ನ ನಾವು ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂತ ಕರಿತೀವಿ. ಇಫ್ ಎಫ್ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0, ಎಫ್ ಆಫ್ ಎಕ್ಸ್ ಏನಾದ್ರೂ 0 ಆಗ್ಲಿಲ್ಲ ಅಂತ ಅಂದ್ರೆ 0 ಇಲ್ಲ ಅಂತ ಅಂದ್ರೆ ದೆನ್ ಈಕ್ವೇಶನ್ 2 ಕಾಲ್ಡ್ ನಾನ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂತ ಕರಿತೀವಿ. ಡಿ ಸ್ಕ್ವೇರ್ ಪ್ಲಸ್ 2d ಪ್ಲಸ್ 3 ಇಂಟು ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಸೈನ್ ಎಕ್ಸ್ ಇದೆ. ಸೊ ಇಟ್ ಈಸ್ ನಾನ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್. ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ 4d ಸ್ಕ್ವೇರ್ ವೈ ಓವರ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3 dy ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇ ಪವರ್ 2x. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಬೇರೆ ಒಂದು ಫಂಕ್ಷನ್ ಇದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ನೆಕ್ಸ್ಟ್ ಇದರಲ್ಲಿ ಜನರಲ್ ಸೊಲ್ಯೂಷನ್ಸ್ ಆರ್ ಕಂಪ್ಲೀಟ್ ಸೊಲ್ಯೂಷನ್ಸ್ ಅಂತ ನೋಡ್ತೀವಿ. ಏನಿದು ಜನರಲ್ ಸೊಲ್ಯೂಷನ್ಸ್ ಅಥವಾ ಕಂಪ್ಲೀಟ್ ಸೊಲ್ಯೂಷನ್ಸ್ ಅಂತ ಅಂದ್ರೆ, ದಿ ಜನರಲ್ ಸೊಲ್ಯೂಷನ್ಸ್ ಆಫ್ ದ nth ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಇಸ್ ಪೈ ಆಫ್ ಡಿ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಪೈ ಆಫ್ ಡಿ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಈ ಒಂದು ಇದು nth ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್. ಇದ್ರದ್ದು ನನಗೆ ಜನರಲ್ ಸೊಲ್ಯೂಷನ್ಸ್ ಬೇಕು ಅಂತಂದ್ರೆ ಇಟ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್. ಇದು 2 ಪಾರ್ಟ್ಸ್ ಅನ್ನ ಹೊಂದಿರುತ್ತೆ. ಯಾವುದು ಅಂತ ಅಂದ್ರೆ ದ ಫಸ್ಟ್ ಪಾರ್ಟ್ ಈಸ್ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್, ಅದನ್ನ CF ಅಂತ ಕರಿತೀನಿ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ PI, ಪರ್ಟಿಕ್ಯುಲರ್ ಇಂಟೆಗ್ರಲ್ ಅಂತ ಕರಿತೀವಿ. ದ ಸೊಲ್ಯೂಷನ್ ಆಫ್ ಗಿವನ್ ಇಕ್ವೇಶನ್ಸ್ ಅಂತ ಅಂದ್ರೆ ದ nth ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ದ ಸೊಲ್ಯೂಷನ್ಸ್ ಏನಿರುತ್ತೆ ಅಂದ್ರೆ y is equal to ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪರ್ಟಿಕ್ಯುಲರ್ ಇಂಟೆಗ್ರಲ್ಸ್ ಅಂತ ಕರಿತೀವಿ. ಸೊ y is equal to YC ಮೀನ್ಸ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಅಂತ, ಪ್ಲಸ್ YP ಅಂತ ಅಂದ್ರೆ ಪರ್ಟಿಕ್ಯುಲರ್ ಇಂಟೆಗ್ರಲ್ ಅಂತ. ಓಕೆ, ಹೌ ವಿ ಫೈಂಡ್ ಔಟ್ ದ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್? ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಅನ್ನ ಹೇಗೆ ನಾವು ಫೈಂಡ್ ಔಟ್ ಮಾಡೋದು? ನಮಗೆ ಗೊತ್ತಿರೋ ಹಾಗೆ ಇನ್ ಕೇಸ್ ಆಫ್ ಲೀನಿಯರ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಲ್ಲಿ ಎಫ್ ಆಫ್ ಎಕ್ಸ್ ಏನಿರುತ್ತೆ 0 ಆಗಿರುತ್ತೆ. ಎಫ್ ಆಫ್ ಎಕ್ಸ್ 0 ಇತ್ತು ಅಂತ ಅಂದ್ರೆ ಅದರಲ್ಲಿ ನಾವು ಸೊಲ್ಯೂಷನ್ ಏನಿರುತ್ತೆ ಅಂತಂದ್ರೆ y is equal to CF, ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಮಾತ್ರ ಇರುತ್ತೆ. y is equal to CF, ಕಾಂಪ್ಲಿಮೆಂಟರಿ ಫಂಕ್ಷನ್ಸ್. ಇಟ್ ಈಸ್ ದ ಸೊಲ್ಯೂಷನ್ಸ್ ಆಫ್ ದ nth ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಇಫ್ ಇಟ್ ಈಸ್ ಎಫ್ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0, in case of non-homogeneous linear differential equations, the solution of nth order linear differential equation is y is equal to complementary function plus particular integral. Non-homogeneous functions ಮಾತ್ರ ನಾವು particular integrals ಅನ್ನ find out ಮಾಡ್ತೀವಿ. ಇವೆರಡು ಕಾನ್ಸೆಪ್ಟ್ಸ್ ಚೆನ್ನಾಗಿ ಜ್ಞಾಪನದಲ್ಲಿ ಇರಬೇಕು. ಸೊ ಹಾಗಿದ್ರೆ ಇವಾಗ ನಾವು ಹೋಮೋಜಿನಿಯಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಲ್ಲಿ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ವರ್ಕಿಂಗ್ ರೂಲ್ ಫಾರ್ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಇನ್ ಕೇಸ್ ಆಫ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್, ನಾನ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್, ದ ವರ್ಕಿಂಗ್ ರೂಲ್ ಈಸ್ ಸೇಮ್. ವರ್ಕಿಂಗ್ ರೂಲ್ ಸೇಮೇ ಆಗಿರುತ್ತೆ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ. ಏಕೆಂದ್ರೆ ಎರಡೂ ಫಂಕ್ಷನ್ಸ್ ಅಲ್ಲೂ ಕೂಡ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಆಗಿರ್ಬೋದು, ನಾನ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಎರಡರಲ್ಲೂ ಕೂಡ ನಾವು ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಏನ್ ವರ್ಕಿಂಗ್ ರೂಲ್ ಇರುತ್ತೆ ಅಂತಂದ್ರೆ, ಫಸ್ಟ್ ಕನ್ಸಿಡರ್ ದ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಕೊಟ್ಟಿರೋ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ನ ಕನ್ಸಿಡರ್ ಮಾಡೋಣ. It's a0 d power n plus a1 d to the power n minus 1 plus a2 d power n minus 2 plus etc plus an into y is equal to f of x. It is the nth order linear differential equation. It's called it as equation number 1 anta karitini. For complementary function, first we find auxiliary equation for 1.
ಈ ಒಂದು ಈಕ್ವೇಶನ್ ಗೆ ನಾವು ಕಾಂಪ್ಲಿಮೆಂಟರಿ ಫಂಕ್ಷನ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ಆಕ್ಸಿಲರಿ ಈಕ್ವೇಶನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಆಕ್ಸಿಲರಿ ಈಕ್ವೇಶನ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಪುಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಕೊಡಬೇಕು, y ಇಸ್ ಈಕ್ವಲ್ ಟು 1 ಕೊಡಬೇಕು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, y ಇಸ್ ಈಕ್ವಲ್ ಟು 1 ಇನ್ ಈಕ್ವೇಶನ್ ನಂಬರ್ 1 ಗೆ ಕೊಟ್ಟಾಗ ದಿ ಈಕ್ವೇಶನ್ ನಂಬರ್ 1 ಏನಾಗಿ ಚೇಂಜ್ ಆಗುತ್ತೆ ಅಂತ ಅಂದ್ರೆ ಸೊ ವಿ ಗೆಟ್ ಎ nth ಡಿಗ್ರಿ ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ ಡಿ. ಇನ್ ಟರ್ಮ್ಸ್ ಆಫ್ ಡಿ ಅಲ್ಲಿ ನಮಗೆ nth ಡಿಗ್ರಿ ಈಕ್ವೇಶನ್ ಸಿಗುತ್ತೆ. ಸೊ a0 d ಪವರ್ n ಪ್ಲಸ್ a1 d ಪವರ್ n ಮೈನಸ್ 1 ಪ್ಲಸ್ a2 d ಪವರ್ n ಮೈನಸ್ 2 ಪ್ಲಸ್ ಅಪ್ ಟು ಎಕ್ಸೆಟ್ರಾ ಪ್ಲಸ್ an ಇಸ್ ಈಕ್ವಲ್ ಟು 0. ಇನ್ ದಿಸ್ ಕೇಸ್ y ಜಾಗದಲ್ಲಿ 1 ಆಗಿದೆ, ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನಾಗಿದೆ 0 ಆಗಿದೆ. ಸೊ ದಿಸ್ ಈಕ್ವೇಶನ್ ಇಸ್ ಕಾಲ್ಡ್ ಆಸ್ ಈಕ್ವೇಶನ್ 2 ಅಂತ ಕರಿತೀನಿ. ಈ ಈಕ್ವೇಶನ್ 2 ನ ಏನಂತ ಕರಿತೀವಿ, ಆಕ್ಸಿಲರಿ ಈಕ್ವೇಶನ್ ಅಂತ ಕರಿತೀವಿ. ಆಕ್ಸಿಲರಿ ಈಕ್ವೇಶನ್ಸ್ ಅಂತ ಕರಿತೀವಿ. ಇನ್ ಸಿಂಬಾಲಿಕಲ್ ಆಗಿ ಬರ್ಕೊಳ್ಳೋದಾದ್ರೆ ಪೈ ಆಫ್ ಡಿ ಇಸ್ ಈಕ್ವಲ್ ಟು 0, ಪೈ ಆಫ್ ಡಿ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಬಹುದು. ಸೊ ಲೆಟ್ ಡಿ ಇಸ್ ಈಕ್ವಲ್ ಟು m1 m2 ಅಪ್ ಟು ಎಕ್ಸೆಟ್ರಾ m1. ಏನಿದು ಅಂತ ಅಂದ್ರೆ ದೇ ಆರ್ ದ nth ರೂಟ್ಸ್ ಆಫ್ ಆಕ್ಸಿಲರಿ ಈಕ್ವೇಶನ್ಸ್. m1 m2 ಈ ಒಂದು ಈಕ್ವೇಶನ್ ನ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಡಿಫರೆಂಟ್ ರೂಟ್ಸ್ ಗಳು ಬರ್ತವೆ. ಆ ರೂಟ್ಸ್ ಗಳನ್ನ ನಾನು m1 m2 ಎಕ್ಸೆಟ್ರಾ mn ಅಂತ ಬರ್ಕೊಂಡಿದ್ದೀನಿ. ಸೊ d is equal to m1 m2 etc mn or n roots of auxiliary equations ಅಂತ ಕರಿತೀನಿ. The value of complementary function depends on the nature of those roots. Auxiliary functions ಯಾವ್ದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಅಂತಂದ್ರೆ it depends on the nature of those roots ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಸಮ್ ಕೇಸಸ್ ಅನ್ನ ನೋಡ್ತೀವಿ. ಸಮ್ ಫಾಲೋಯಿಂಗ್ ರೂಟ್ಸ್ ಕೇಸಸ್ ಗಳಿದ್ದಾಗ if we have following cases ಯಾವ ರೀತಿ ರೂಟ್ಸ್ ಗಳಿದ್ದಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಇದರಲ್ಲಿ ಕೇಸ್ ನಂಬರ್ 1, ವೆನ್ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ರೂಟ್ಸ್ ಗಳು ಏನಾದ್ರೂ ರಿಯಲ್ ಆಗಿದ್ದು ಮತ್ತೆ ಡಿಸ್ಟಿಂಕ್ಟ್ ಆಗಿದ್ರೆ ಆ ರೀತಿ ಇದ್ದಾಗ ನಮ್ಗೆ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ ಕಾಂಪ್ಲಿಮೆಂಟರಿ ಫಂಕ್ಷನ್ ವಿಚ್ ಈಕ್ವಲ್ ಟು c1 e to the power m1x plus c2 e to the power m2x plus c3 e to the power m3x plus etc plus cn e to the power mnx. ಇದು ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ರೂಟ್ಸ್ ಗಳು ಡಿಸ್ಟಿಂಕ್ಟ್ ಆಗಿದ್ರೆ. ಫಾರ್ ಎಕ್ಸಾಂಪಲ್ಸ್ ಇಫ್ m1 is equal to 1, m2 is equal to 3, m1 1 ಆಗಿದ್ದು m2 3 ಆಗಿದ್ರೆ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಹೇಗ್ ಬರೀತೀವಿ ಅಂತ ಅಂದ್ರೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಇಸ್ ಈಕ್ವಲ್ ಟು c1 e to the power m1 ಅಂತ ಅಂದ್ರೆ 1 into x plus c2 e to the power m2 is 3x. It is the complementary functions ಅಂತ ಕರಿತೀವಿ. ಓಕೆ, if the roots are m1 is equal to -1, m2 is equal to -5 ಇತ್ತು ಅಂತಂದ್ರೆ the complementary functions ಏನಿರುತ್ತೆ, complementary function is equal to c1 e to the power -1 into x. m1 ಅಂತ ಅಂದ್ರೆ -1 into x plus c2 e to the power -5x. Look here, in this case the different roots ಗಳನ್ನ ನಾವು ನೋಡ್ತಾ ಇದ್ವಿ. ಸೊ ಡಿಫರೆಂಟ್ ರೂಟ್ಸ್ ಇದೆ, ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಏನಾಗಿರುತ್ತೆ ಈ ರೀತಿ ಇರುತ್ತೆ. ನೆಕ್ಸ್ಟ್ ಕೇಸ್ ನಂಬರ್ 2 ನೋಡೋಣ. ಇನ್ ಕೇಸ್ ನಂಬರ್ 2, ವೆನ್ ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ರಿಯಲ್ ಮತ್ತೆ ಈಕ್ವಲ್ ಆಗಿದ್ರೆ ಯಾವ ರೀತಿ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಅನ್ನ ನೋಡ್ತೀವಿ ಅಂದ್ರೆ ಇಫ್ ಅದರಲ್ಲಿ 2 ಆರ್ ಈಕ್ವಲ್ಸ್, ಎರಡು ರೂಟ್ಸ್ ಗಳು ಈಕ್ವಲ್ ಆಗಿದ್ರೆ m1 is equal to m2 ಆಗಿದ್ರೆ ದ ಕಾಂಪ್ಲಿಮೆಂಟರಿ ಫಂಕ್ಷನ್ ವಿಚ್ ಈಕ್ವಲ್ ಟು c1 plus c2x into e to the power m1x plus c3 into e to the power m3x plus c4 e to the power m4x plus etc ಅಂತ ಹೇಳಿದೀವಿ. Look here, m1 is equal to 2, m2 is equal to 2, m3 is equal to 3. ಈ ರೀತಿ ರೂಟ್ಸ್ ಗಳು ಎಕ್ಸಿಸ್ಟ್ ಆಯ್ತು ಅಂತ ಅಂದ್ರೆ ಲುಕ್ ಹಿಯರ್, m1 is equal to m2, 2 ರೂಟ್ಸ್ ಆರ್ ಈಕ್ವಲ್ ಇದೆ. ಸೊ ದ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಇಸ್ ಈಕ್ವಲ್ ಟು c1 plus c2x into e to the power m1x. m1 is 2, it's 2x plus m3 is equal to 3. It is another roots. ಇಲ್ಲಿ ಬೇರೆ ರೂಟ್ಸ್ ಇದೆ. ಸೊ ಅದಕ್ಕಾಗಿ ನಾವು c3 e to the power 3x ಅಂತ ಬರಿತೀವಿ. It is the complementary functions. This is the complementary functions of
ಟು ರೂಟ್ಸ್ ಏನಾದ್ರೂ ಈಕ್ವಲ್ಸ್ ಇತ್ತು ಅಂತಂದ್ರೆ, ಅಕಸ್ಮಾತ್ 3 ರೂಟ್ಸ್ ಆರ್ ಈಕ್ವಲ್ ಇತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ಸ್ m1 is equal to -2, m2 is equal to -2, m3 is equal to -2 ಇತ್ತು ಅಂತಂದ್ರೆ ನಾವು ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಕಾಂಪ್ಲಿಮೆಂಟರಿ ಫಂಕ್ಷನ್ ವಿಚ್ ಈಕ್ವಲ್ ಟು c1 ಪ್ಲಸ್ c2x ಪ್ಲಸ್ c3x ಇಂಟು e to the power m1x. e to the power m1 ಅಂದ್ರೆ -2x. ಇಲ್ಲಿಗೆ m1 ಅಂತನಾದ್ರೂ ತಗೊಳ್ಬಹುದು, m2 ಅಂತನಾದ್ರೂ ತಗೋಬಹುದು, m3 ಅಂತನಾದ್ರೂ ತಗೋಬಹುದು. ಯಾಕೆಂದ್ರೆ ಇದರಲ್ಲಿ 3 ರೂಟ್ಸ್ ಗಳು ಸೇಮ್ ಇರೋ ಕಾರಣಕ್ಕಾಗಿ ನಾವು ಏನೇ ವ್ಯಾಲ್ಯೂ ಕೊಟ್ಟರು ಕೂಡ ವಿ ಗೆಟ್ ಸೇಮ್ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಸಿಗುತ್ತೆ. ನೆಕ್ಸ್ಟ್, in the case number 3, when roots are imaginary, if the roots are ಏನಾದ್ರೂ imaginary ಇತ್ತು ಅಂದ್ರೆ ನಮಗೆ ಕಾಂಪ್ಲಿಮೆಂಟರಿ ಫಂಕ್ಷನ್ ದಟ್ಸ್ ಏನ್ ಬರುತ್ತೆ ಅಂತ ಅಂದ್ರೆ, ಕಾಂಪ್ಲಿಮೆಂಟರಿ ಫಂಕ್ಷನ್ ಇಸ್ ಈಕ್ವಲ್ ಟು e to the power alpha x ಇಂಟು c1 cos beta x ಪ್ಲಸ್ c2 sin beta x ಅಂತ ನೋಡ್ತೀವಿ. ಇಮ್ಯಾಜಿನರಿ ರೂಟ್ಸ್ ಅಂತಂದ್ರೆ m is equal to alpha ಪ್ಲಸ್ ಆರ್ ಮೈನಸ್ i beta ಈ ರೀತಿ ಫಾರ್ಮ್ ಅಲ್ಲಿ ಇದ್ರೆ. ಓಕೆ, ಫಾರ್ ಎಕ್ಸಾಂಪಲ್ಸ್ ಯಾವ ಫಾರ್ಮ್ ಅಲ್ಲಿ ಇತ್ತು ರೂಟ್ಸ್ ಗಳು ಅಂತ ಅಂದ್ರೆ, ಇಫ್ ರೂಟ್ಸ್ ಆರ್ m is equal to 2 plus r minus i root 5 ಇತ್ತು ಅಂತಂದ್ರೆ, ಫಾರ್ ಏನಾದ್ರೂ ಒಂದು ವ್ಯಾಲ್ಯೂ ಇರಬಹುದು, i root 5 ಇತ್ತು ಅಂತಂದ್ರೆ ನಮ್ಗೆ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಹೇಗೆ ಬರೀತೀವಿ ಅಂದ್ರೆ, ದ ಕಾಂಪ್ಲಿಮೆಂಟರಿ ಫಂಕ್ಷನ್ ವಿಚ್ ಈಕ್ವಲ್ ಟು e to the power, in this case alpha is of the form m is equal to alpha plus r minus i beta. alpha plus r minus i beta ಇರೋ ಕಾರಣಕ್ಕಾಗಿ alpha is 2, so e to the power 2x into c1 cos beta ಜಾಗದಲ್ಲಿ ರೂಟ್ 5 ಇದೆ, c1 cos root 5x plus c2 sin root 5x. ಈ ರೀತಿ ಏನ್ ಮಾಡ್ತೀವಿ ನೋಡ್ತೀವಿ. That's about your working rule for complementary functions. If you have any doubts regarding this concept, please ask me in the comment section. If you like a video, please like, comment, share and also subscribe. Thank you for watching. In the next class, we will learning about the problems on the homogeneous linear differential equations.